ಅಟ್ಲೀಸ್ಟ್ ನಾವೇನೋ ಒಂದಷ್ಟು ಸಾತ್ವಿಕರೆಲ್ಲ ಸೇರ್ತೀವಿ. ಇದು ಆಕ್ಚುಲಿ ನಾವು ಸೇರಿರ್ತಕ್ಕಂಥದ್ದು ಸತ್ಸಂಗ. ಸಜ್ಜನರ ಒಂದು ಸಂಘ. ಈ ಸಜ್ಜನರ ಒಂದು ಸಂಘದಲ್ಲಿ ಸಾತ್ವಿಕ ವ್ಯಕ್ತಿಗಳು ಸಾತ್ವಿಕ ಗುಣಗಳನ್ನ ಶೇರ್ ಮಾಡೋದ್ರಿಂದ ನಾವೇನೋ ಒಂದಷ್ಟು ಕಲಿತೀವಿ. ಮಾತನ್ನು ಸಹ ಸಾತ್ವಿಕತೆ ಅನ್ನೋದು ಬೆಳಗಿರುತ್ತೆ. ನೋಡಿ, ಸಾತ್ವಿಕತೆ ಅನ್ನೋದು ಆ ವಿಷಯವನ್ನು ಹೇಳ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಜನರನ್ನ ಸುಮಾರು ತತ್ವಗುಣ, ಸತ್ಸಂಗ, ಯಾಕೆ ಈ ವರ್ಡ್ಸ್ ಅನ್ನ ನಾವು ಹೇಳ್ತಾ ಇದೀವಿ ಇಲ್ಲಿ ಅಂತಂದ್ರೆ, ಸಾತ್ವಿಕರು ಸಾಮಾನ್ಯವಾಗಿ ಸಸ್ಯಾಹಾರಿಗಳಾಗಿ ನಾವು ಯಾವುದೇ ಆಹಾರವನ್ನ ತಗೊಂಡಲ್ಲಿ ನಮ್ಮ ಬಾಡಿಗೆ ಆಗಲ್ಲ. ಈಗ ಯಾಕೆ ನಾವು ಸತ್ಯಸಾಯಿ ಬಾಬಾವನ್ನ ನಾವು ಸಾತ್ವಿಕ ಅಂಶದಲ್ಲಿ ನಾವು ಕಾಣ್ತೀವಿ ಅಂತಂದ್ರೆ ಅವರಲ್ಲಿ ಸಾತ್ವಿಕ ಅಂಶಗಳು ಇದ್ದಿದ್ದಿಲ್ಲ. ಈಗ ಸಣ್ಣ ಎಕ್ಸಾಂಪಲ್ ಹೇಳ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ರಾಜಸ ಆಹಾರ ಆಗಿರ್ತಕ್ಕಂಥ ಮದ್ಯ ಮಾಂಸವನ್ನ ಸೇವನೆ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿರೋದು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಸಾತ್ವಿಕವಾಗಿ ಮಕ್ಕಳನ್ನ ಬೆಂಡ್ ಮಾಡಬಹುದು, ಸಾತ್ವಿಕವಾಗಿ ಇಂದ್ರಿಯಗಳನ್ನ ಬೆಂಡ್ ಮಾಡಬಹುದು. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕಂತಂದ್ರೆ, ಸಾತ್ವಿಕ ಆಹಾರ ಮನುಷ್ಯನನ್ನ ಸತ್ವಗುಣವನ್ನ ಬೆಳೆಸುತ್ತೆ. ಯಾವಾಗ ಸತ್ವಗುಣವನ್ನ ಬೆಳೆಸುತ್ತೆ, ಹಾರ್ಟ್ ಅನ್ನೋದು ಬೆಳವಣಿಗೆ ಆಗುತ್ತೆ. ನಾವು ದಿನಾ ಬೆಳಗಾದ್ರೆ ನಾವು ನೋಡ್ತಕ್ಕಂಥದ್ದು ಪಿಜ್ಜಾ ತಿಂದವರು, ಬರ್ಗರ್ ತಿಂದವರು, ಮದ್ಯ ಕುಡಿದವರು, ಮಾಂಸ ತಿಂದವ್ರ ಜೊತೆ ನಾವು ಸೇರ್ಕೊಂಡಿದ್ರೆ ನಮಗೂ ಗುಣಗಳು ಅದೇ ಗುಣಗಳೇ ಬರುತ್ತೆ. ನಾವು ಎಲ್ಲಿ ಒಳ್ಳೆತನವನ್ನ ಕಾಣ್ತೀವಿ ಅಂದ್ರೆ, ಯಾರೋ ಒಬ್ರು ಸಾಯಿಬಾಬಾ ಪೂಜೆ ಮಾಡ್ತಾರೆ, ನಾವು ಊಟ ಪೋಸ್ ಕೊಡ್ಬೇಕಾಗತ್ತಷ್ಟೇ. ನಮ್ಮಲ್ಲಿ ನಿಜವಾದ ಗುಣಗಳು ಅಂತಕ್ಕಂಥದ್ದು ನಮಗೆ ಬಾಡಿಗೆ ಬರೋದಿಲ್ಲ. ಹೇಳ್ತಾರೆ, ಅಕ್ಕಿ ಇದೆ, ಸ್ವಲ್ಪ ಬೇಳೆ ಸೇರಿಸಿ ಬಾಯಿಲ್ ಮಾಡಿದ್ರೆ ಬಿಸಿಬೇಳೆ ಭಾತ್ ಹಾಕ್ತಾರೆ. ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಅಲ್ಲಿ ಬಾಯಿಲ್ ಮಾಡಿದ್ರೆ ಅನ್ನ ಹಾಕ್ಬಾರ್ದು. ಒಂದು ಸಾರ್ಥಕ ಜೀವನ ಅಂದ್ರೆ ಇವತ್ತಿನ ಸ್ವಾರ್ಥತೆಯ ಜೀವನದಲ್ಲಿ ಶಿಕ್ಷಣ ಎಂಬ ಸ್ವಾರ್ಥತೆಯಲ್ಲಿ ನಾವೆಲ್ಲರೂ ಏನಾಗಿರೋದು, ಸ್ವಾರ್ಥತೆಯಲ್ಲಿ ಮುಳುಗ್ಬಿಟ್ಟಿದ್ವಿ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ನಮ್ಮ ಮಗಳು MBBS ಮಾಡ್ತಾ ಇದ್ದಾಳೆ ಸರ್, ಕೌನ್ಸಿಲಿಂಗ್ ಮಾಡ್ಬೇಕು ಬನ್ನಿ ಸರ್ ಅಂತ ಕೇಳಿದ್ರು. ಕೋಲಾರಲ್ಲಿ ಪಾಲ್ಸಂದ್ರಲ್ಲಿ ಹೋಟೆಲ್ ಹೋಗಿದ್ದೆ. ಹೋಗಿಲ್ಲ, ಕೌನ್ಸಿಲಿಂಗ್ ಎಲ್ಲ ಆಯ್ತು. ಮಗಳು ಸ್ವಲ್ಪ ಹಂಗೆ ಸರ್, ಸ್ವಲ್ಪ ಮಗಳು ಸಮಸ್ಯೆ ಆತ್ಮವಾಗಿ ಸಿಕ್ಕಾಕೊಂಡಿದ್ದಾರೆ. ಏನ್ ತಂದೆ ಅಂತಂದ್ರೆ, ತಂದೆ ಬೆಂಬಲ ಎಂಪ್ಲಾಯಿ, ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು. ಆ ತಂದೆ ಯಾವ ರೀತಿ ಅಂತಂದ್ರೆ, ಆತನ ಫ್ರೆಂಡ್ ಇದ್ದಾನೆ, ಇನ್ನೊಬ್ಬ ಕ್ಲೋಸ್ ಫ್ರೆಂಡ್, ಚಡ್ಡಿ ದೋಸ್ತು ಅಂತಕ್ಕಂಥವ್ರು ಇವರಿಬ್ರು ಇದ್ದಾರೆ. ಇವರಿಬ್ರು ನಿಮ್ಮ ಮಕ್ಕಳನ್ನು ಸಾತ್ವಿಕರನ್ನಾಗಿ ಮಾಡಿ ರಾಜಸರನ್ನಾಗಿ ತಾಮಸರನ್ನಾಗಿ ಮಾಡಕ್ ಹೋಗ್ಬೇಡಿ, ಬೆಳೆಸ್ಕೊಳ್ಳಿ. ಅದಕ್ಕೆ ಹೇಳೋದು, ಮಕ್ಕಳಿಗೆ ಬೆಳಿಗ್ಗೆ 5 ಗಂಟೆಗೆ ಏಳ್ರು ಅಂದ್ರೆ ಅಲಾರಾಮ್ ಇಟ್ಟು, ನೀವು ರಾಜಸ ಆಹಾರ ತಿಂದ್ರೆ ಬೆಳಿಗ್ಗೆ 5 ಗಂಟೆಗೆ ಹೆಂಗೆ ಹೇಳಕ್ಕಾಗತ್ತೆ? ಅದು ನಿಮ್ಮ ಪಂಚೇಂದ್ರಿಯಕ್ಕೆ ಬರೋದೇ ಇಲ್ಲ, ಕಂಟ್ರೋಲ್ ಬರೋದೇ ಇಲ್ಲ. ನೀವು ಸಾತ್ವಿಕ ಆಹಾರ ಸೇವನೆ ಮಾಡಿದ್ರೆ ಮಾತ್ರ ನಿಮಗೆ ಏನಾಗುತ್ತೆ, ಬೆಳಿಗ್ಗೆ ಸಾತ್ವಿಕ ಗುಣ ಬರುತ್ತೆ. ನಾವೆಲ್ಲರೂ ಅದಕ್ಕೆ ನಾವು ಸಾತ್ವಿಕರ